ಅರುಣ್ ಫುಡ್ ಪ್ರಾಡಕ್ಟ್ ಕಂಪನಿ ಈಗ ಮಾರ್ಕೆಟ್ನಲ್ಲಿ ಓಡ್ತಾ ಇರೋ ಕುದುರೆ. ನಮ್ಮ ಜೊತೆಲಿದ್ದ ಇಬ್ಬರು ಕ್ಲೈಂಟ್ಸು ಈಗ ಅವ್ರ ಕ್ಲೈಂಟ್ಸ್. ಎಷ್ಟು ಆರಾಮಾಗಿ ಹೇಳ್ತಾ ಇದ್ರೆ ಅವ್ರ ಕಂಪನಿ ಕ್ಲೈಂಟ್ಸ್ ಅಂತ. ಹಾಗಿದ್ರೆ ಏನು, ನಾವು ಕೆಲಸ ಮಾಡ್ತಿಲ್ಲ ಅಂತನಾ? ಸಿ, ಐ ಡೋಂಟ್ ನೀಡ್ ಎನಿ ಎಕ್ಸ್ಪ್ಲನೇಷನ್ಸ್. ನಂಗೆ ಅದೆಲ್ಲ ಗೊತ್ತಿಲ್ಲ. ಆ ಅರುಣ್ ಪ್ರಸಾದ್ ಎಷ್ಟು ಕೋಟ್ ಮಾಡಿದಾನೋ ಅದಕ್ಕಿಂತ ಕಡಿಮೆ ಕೋಟ್ ಮಾಡೋದು ಪರವಾಗಿಲ್ಲ. ಐ ನೀಡ್ ದೋಸ್ ಕ್ಲೈಂಟ್ಸ್. ಹಾಗೆ ಮಾಡಿದರೆ ನಮ್ಗೆ ಲಾಸ್ ಆಗತ್ತೆ ಗುರು. ಅಷ್ಟೇ ಅಲ್ಲ ಸರ್, ನಾವು ಕಡಿಮೆ ಕೋಟ್ ಮಾಡ್ತೀವಿ ಅಂತಂದ್ರು ಅವ್ರು ನಮ್ಮ ಜೊತೆ ಟೈಅಪ್ ಆಗೋದಕ್ಕೆ ರೆಡಿ ಇಲ್ಲ. ಯಾಕೆ ಅಂತ ಕೇಳ್ಬೋದಾ? ಅವರು ಬರೀ ಪ್ರಾಡಕ್ಟ್ ಪ್ರೈಸ್ ನೋಡಿ ಹೋಗ್ತಾ ಇಲ್ಲ, ಪ್ರಾಡಕ್ಟ್ ಕ್ವಾಲಿಟಿ ನೋಡಿ ಹೋಗ್ತಾ ಇದ್ದಾರೆ. ನಮ್ಮ ಕಂಪ್ನಿ ಪ್ರಾಡಕ್ಟ್ಸ್ ಕ್ವಾಲಿಟಿಗೆ ಏನಾಗಿದೆ? ಚೆನ್ನಾಗೇ ಇದೆಯಲ್ಲ? ಚೆನ್ನಾಗೇನೋ ಇದೆ. ಅಟ್ ದ ಸೇಮ್ ಟೈಮ್ ಅರುಣ್ ಅವ್ರ ಕಂಪನಿ ಫುಡ್ ಪ್ರಾಡಕ್ಟ್ಸು ಅದ್ಭುತವಾಗಿದೆ. ಜನ ಅವ್ರ ಪ್ರಾಡಕ್ಟ್ಸ್ಗೋಸ್ಕರ ಮುಗಿ ಬೀಳ್ತಿದ್ದಾರೆ. ಇನ್ಫ್ಯಾಕ್ಟ್ ಸುಬ್ಲಕ್ಷ್ಮಿ ಅವ್ರು ಸಪ್ಲೈ ಮಾಡ್ತಿರೋ ಎಲ್ಲ ಫುಡ್ ಪ್ರಾಡಕ್ಟ್ಸ್ಗೂ ಮಾರ್ಕೆಟಲ್ಲಿ ತುಂಬ ಹೆಸರಿದೆ. ಅರುಣ್ ಅವ್ರ ಕಂಪನಿ ಇಷ್ಟು ಬೇಗ ಇಷ್ಟು ಎತ್ತರಕ್ಕೆ ಬೆಳೆಯೋದಕ್ಕೆ ಒಂದು ಲೆಕ್ಕದಲ್ಲಿ ಸುಬ್ಲಕ್ಷ್ಮಿ ಅವರು ಕಾರಣ. ಸುಬ್ಲಕ್ಷ್ಮಿ ಇವಳಿಂದ ನನಗೆಲ್ಲೂ ನೆಮ್ಮದಿ ಇಲ್ಲ. ಗುರು, ದಾಹ ಆಗಿದ್ದಾಗ ಕೈಲಿದ್ದ ನೀರು ಚೆಲ್ಲಿ ಆ ನೀರ ಮೇಲೆ ಕಾಲಿಟ್ಟು ಜಾರು ಬಿದ್ದು ಈ ನೀರಿಂದ ನನಗೆ ನೆಮ್ಮದಿನೇ ಇಲ್ಲ ಅಂದರೆ ಹೇಗೆ ಗುರು? ಹೊತ್ತಿಗೆ ನಾ ಈ ಕಂಪ್ನಿಗೆ ಕೆಲಸ ಮಾಡೋ ಹಾಗೆ, ಐ ಮೀನ್ ಏನು ಮನಸ್ಸು ಮಾಡಿದ್ರೆ ಸುಬ್ಲಕ್ಷ್ಮಿ ಅವರು ನಮ್ಮ ಕಂಪ್ನಿಗೆ ಕೆಲಸ ಮಾಡ್ತಿದ್ರೋ ಏನೋ. ಆದರೆ ಅಂಗೈಲಿರೋ ಬೆಣ್ಣೆನ ಜಾರು ಬೀಳೋದಕ್ಕೆ ಬಿಟ್ಟು ಈಗ ನಾನು ಜಾರು ಬಿದ್ದೆ ಅಂತ ಹತ್ರ ಯಾರೇನು ಮಾಡೋದಕ್ಕಾಗತ್ತೆ ಹೇಳು? ಇನ್ನು ಒಂದು ಮಾತಾಡಿದ್ರೆ ಚೆನ್ನಾಗಿರಲ್ಲ. ಮುಂದೆ ಏನ್ ಮಾಡ್ಬೇಕು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಓಕೆ ಮಿಸ್ಟರ್ ಗುರುಮೂರ್ತಿ, ಏನು ಮಾಡಬೇಕು ಅಂತ ನಿಮ್ಗೆ ಗೊತ್ತಿದ್ಮೇಲೆ ಆದಷ್ಟು ಬೇಗ ಕಾರ್ಯರೂಪಕ್ಕೆ ತನ್ನಿ. ನಾವು ಕಾಯ್ತಾ ಇರ್ತೀವಿ. ಬನ್ನಿ ಮಿಸ್ಟಾನ. Baby, it's okay. Everything will be fine. ಬೈ ದ ವೇ, ಒಂದು ವಿಷಯ ಹೇಳೋದು ಮರ್ತಿದ್ದೆ. ಇವಾಗ ಅರುಣ್ ಪ್ರಸಾದ್ ಅವ್ರ ಕಂಪ್ನಿಯಲ್ಲಿ ಪ್ರಾಡಕ್ಟ್ ಇನ್ಚಾರ್ಜ್ ಮಿಸಸ್ ಸುಬ್ಲಕ್ಷ್ಮಿ ಗುರುಮೂರ್ತಿ. ಅಂದರೆ ನಿನ್ನ ಸಾರಿ ಅಂದರೆ ನನ್ನ ಅತ್ತಿಗೆ. Just shut up and get out.